ಇವತ್ತು ನಾನು ಆಂಧ್ರ ಸ್ಟೈಲ್ನಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಹೋಲ್ ಗರಂ ಮಸಾಲಾನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ಈ ಥರ ರೋಸ್ಟ್ ಆಗಿ ತಣ್ಣಗಾಗಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದೆರಡು ಟೊಮೊಟೊ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಈ ಥರ ಚಿಕನ್ ಪೀಸಸ್ ಹಾಕಿ ಅರಿಶಿನ ಉಪ್ಪನ್ನ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಬಿಸಿ ಮಾಡಬೇಕು. ಈಗ ನೀರು ಕಂಪ್ಲೀಟಾಗಿ ಇಂಕೋಗಿದ್ದಾದ್ಮೇಲೆ ಅದರಲ್ಲಿ ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಗೂ ನಾವು ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿರೋದನ್ನು ಕೂಡ ಹಾಕೊಂಡು ಎಣ್ಣೆನಲ್ಲಿ ಸ್ವಲ್ಪ ರೋಸ್ಟ್ ಆಗಿದ್ದಾದ್ಮೇಲೆ ನಮಗೆ ಗ್ರೇವಿಗೆ ಬೇಕಾಗಿರೋಷ್ಟು ನೀರನ್ನ ಹಾಕೊಂಡು ನಾವು ಒಂದು 3 ವಿಷಲ್ ಬರೋ ತನಕ ಬಿಟ್ಟಿದ್ದಾದ್ಮೇಲೆ ಈಗ ನಾವು ಇದರಲ್ಲಿ ಮೊಟ್ಟೆಗಳನ್ನ ಹಾಕೋಬೇಕು. ಮೊಟ್ಟೆ ಹಾಕಿದ್ದಾದ್ಮೇಲೆ ನೀವು ಸೌಟಲ್ಲಿ ಕಲಿಸ್ಬೇಡಿ, ಈ ಥರ ನೀವು ಕಲಿಸ್ಕೋಬೇಕು, ಇಲ್ಲ ಅಂದರೆ ಮೊಟ್ಟೆ ಅನ್ನೋದು ಒಡೆದೋಗುತ್ತೆ. ಸೊ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಫ್ಲೇವರ್ ಹಾಕೊಂಡ್ಬಿಟ್ರೆ ತುಂಬಾನೇ ಸಖತ್ತಾಗಿರುತ್ತೆ. ಈಗ ಇದನ್ನ ನೀವು ರೈಸ್ ಜೊತೆಗೆ ಅಥವಾ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಯಾವ ಜೊತೆಗಾದ್ರು ಸಖತ್ ಕಾಂಬಿನೇಷನ್ ಇರುತ್ತೆ. ಈ ರೆಸಿಪಿ ಮಾಡಿದಾದ್ಮೇಲೆ ನೀವೇ ನನಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ.